ಏನಮ್ಮ ಅಮ್ಮ, ಸುಸ್ತಾಗಿ ಮಲಗಿದೆಯೇನಮ್ಮ? ಮಲಗಮ್ಮ, ಚೆನ್ನಾಗಿ ಮಲಗಮ್ಮ, ಯಾವ ಚಿಂತೆ ಇಲ್ಲದೆ ಹಾಯಾಗಿ ಮಲಗಮ್ಮ. ಚೆನ್ನಾಗಿರು. ಶಿವು, ಏನಮ್ಮ ವಿಶ್ರಾಂತಿ ತಗೋತಾ ಇದೀಯಾ? ಸೂರ್ಯನಿಗೆ ವಿಶ್ರಾಂತಿ ಇದೆ. ಹಗಲು ಉದಯಿಸಿದ್ರೆ ಸಾಯಂಕಾಲ ಅಸ್ತಮಯ ಆಗ್ತಾನೆ. ಚಂದ್ರನಿಗೂ ವಿಶ್ರಾಂತಿ ಇದೆ. ಸಾಯಂಕಾಲ ಬಂದ್ರೆ ಹಗಲು ಹೊರಟೋಗ್ತಾನೆ. ಆದ್ರೆ ಅಮ್ಮನಿಗೆ ವಿಶ್ರಾಂತಿ ಇಲ್ಲಮ್ಮ. ಅದೇ ನಮ್ಮ ಸೃಷ್ಟಿ. ನೀನೇನೋ ನೆಮ್ಮದಿಯಾಗಿ ಮಲಗಿದೀಯ. ಹೌದು ಬಿಡು, ನಿನಗೇನು ಜವಾಬ್ದಾರಿನ ಕರ್ತವ್ಯನ ಏನು ಇಲ್ವಲ್ಲ. ಅಮ್ಮ, ತಾಯಿ, ತಂದೆ, ಗುರು, ದೈವ ಅಂತಾರೆ. ಈ ಪ್ರಪಂಚದಲ್ಲಿ ಅತಿ ಸಿಹಿಯಾದದ್ದು ತಾಯಿ ಪ್ರೀತಿ ಅಂತಾರೆ. ಈ ಭೂಮಿ ಮೇಲೆ ಕಾಲಿಟ್ಟ ತಕ್ಷಣ ಬಾಯಿ ತುಂಬಾ ಅಮ್ಮ ಅಂತ ಕರೀತಾರೆ. ಅಂತ ಪವಿತ್ರವಾದ ತಾಯಿ ಸ್ಥಾನದಲ್ಲಿರೋ ನೀನು ನನಗೆ ಏನಮ್ಮ ಮಾಡಿದ್ಯಾ? ಜನ ನನ್ನನ್ನು ಥೂ ನಿನ್ನ ಅಮ್ಮನ್ ಅನ್ನೋ ಪರಿಸ್ಥಿತಿಗೆ ತಂದೆ. ನಿನ್ನ ಗರ್ಭದಲ್ಲೇ ನನ್ನ ಸಾಯಿಸಿದ್ದೆ. ಆ ಸ್ವರ್ಗದಲ್ಲಿ ನೆಮ್ಮದಿಯಾಗಿರ್ತಿದ್ದೆ. ಶಿವು, ಶಿವು, ಯಾಕಪ್ಪ ನನ್ನ ಹೊಟ್ಟೆ ಉರಿಸ್ತಾ ಇದೀಯಾ? ನಿನ್ನೆ ಪರಿಸ್ಥಿತಿ ನೋಡಿದ್ರೆ ನನ್ನ ಕರಳು ಕಿತ್ತು ಬರ್ತಾ ಇದೆ. ನಾನು ಯಾವ ತಾಯಿನೂ ಮಾಡ್ದಂತ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ನಾನ್ ನಿನ್ನ ಕ್ಷಮಿಸಬಹುದು, ಆದ್ರೆ ನನ್ನ ಎದೆಯಲ್ಲಿ ಉರಿತಿರೋ ಬೆಂಕಿನ ಹೇಗೆ ಆರಿಸ್ಕೊಳ್ಳಿ? ನಿನ್ನೆದೆಯಲ್ಲಿ ಉರಿತಾ ಇರೋ ಬೆಂಕಿ ತಾಪ ನನಗ್ ತಾಗ್ತಿದ್ಯಪ್ಪ. ನಾನು ಪದ್ಮವ್ಯೂಹದಲ್ಲಿ ಸಿಕ್ಕಾಕೊಂಡೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಪ್ರತಿಯೊಂದು ಕ್ಷಣನು ಸುಡ್ತಾ ಇದ್ದೀನಿ. ಆ ಕಡೆ ಸಾಯೋಕ್ಕೂ ಆಗ್ದೆ, ಈ ಕಡೆ ಬದುಕೋಕ್ಕೂ ಆಗ್ದೆ ನರಳ್ತಾ ಇದ್ದೀನಪ್ಪ, ನರಳ್ತಾ ಇದ್ದೀನಿ. ಅಳ್ಬೇಡಮ್ಮ, ಅಳ್ಬೇಡಮ್ಮ. ನೀನ್ ಹತ್ರ ನಾನು ನಗ್ತೀನಿ, ನಾನು ನಗ್ತೀನಿ. ಅಳ್ಬೇಡಮ್ಮ, ಅಳ್ಬೇಡ. ನೀನ್ ನಗ್ಬೇಕು. ನೀನ್ ಯಾವಾಗ್ಲೂ ನಗ್ತಾ ಇರ್ಬೇಕು. ದಯವಿಟ್ಟು ದಯವಿಟ್ಟು ನನ್ಗೋಸ್ಕರ ನಗಮ್ಮ, ನಗಮ್ಮ, ನಗು. ಬೇಡಮ್ಮ, ಬೇಡ. ನೀನ್ ನಕ್ರೆ ನಾ ಅಳ್ತೀನಿ. ನಗು, ನಗು. ನಾ ಹೋದ್ಮೇಲೆ ಸಂತೋಷವಾಗಿ ನಗು. ಶಿವ, ಹೇಯ್, ನನಗೆ ನನ್ನ ಪ್ರೆಸ್ಟೀಜ್, ನನ್ನ ಇಮೇಜ್, ನನ್ನ ಪೋಸ್ಟ್, ನನ್ನ ಪವರ್ ಮುಖ್ಯ. ಅದಕ್ಕಿಂತ ಜಾಸ್ತಿ ನನ್ನ ಸ್ಟೇಟಸ್ ಮುಖ್ಯ. ಅದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧ. ಅವನು ಯಾರು? ಅವನ ಯೋಗ್ಯತೆ ಏನು? ಅವನ ನೆರಳು ನನ್ನ ಮನೆ ಅಂಗಡದಲ್ಲಿ ಬೀಳ್ಕೂಡ್ದು, ಬೀಳ್ಕೂಡ್ದು. ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನನ್ನ ಎದ್ದು ಹಾಕೊಂಡು ನನಗೆ ಸವಾಲಾಗಿದ್ದು ನನ್ನ ಹೆಸರನ್ನ ಹಾಳು ಮಾಡ್ತಾ ಇದ್ದಾನೆ, ಹಾಳು ಮಾಡ್ತಾ ಇದ್ದಾನೆ. ಅವನು ಇಲ್ಲಿ ಬರೋದಕ್ಕೆ ಏನ್ ಅಧಿಕಾರ ಇದೆ? ಏನ್ ಅಧಿಕಾರ ಇದೆ? ಯಾಕಿಲ್ಲ? ಅವನ್ ಯಾರು? ಈ ಮನೆ ಮಗ. ನಿಮಗ ಅವನು ವೈರಿ ಆಗಿರ್ಬೋದು, ನನಗಲ್ಲ. ಅವನ್ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಈ ಸಮಾಜದಲ್ಲಿ ಅವನಿಗೆ ಆದ ಗೌರವ ಇದೆ, ಘನತೆ ಇದೆ. ದೊಡ್ಡ ರೋಡಿನ ಪಟ್ಟ ಇದೆ. ಜನ ಅವನಿಗೆ ಹೆದರ್ಬಹುದು. ರೋಡಿ ಸಾಮ್ರಾಜ್ಯದಲ್ಲಿ ಅವನು ಅಧಿಪತಿ ಆಗಿರ್ಬಹುದು. ಐ ಡೋಂಟ್ ಕೇರ್, ಐ ಜಸ್ಟ್ ಡೋಂಟ್ ಕೇರ್. ನನಗೆ ಎದುರಾದವ್ರನ್ನ ನಾನು ಸುಮ್ಮನೆ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಏನ್ರಿ ಮಾಡ್ತೀರಾ? ನನಗೆ ಎದುರು ಕೊಡ್ತೀಯಾ? ದಂಡರಾಜ್ಗೆ. ಹೇಯ್, ನೀನ್ ಅವ್ರಿಗೆ ಜನ್ಮ ಕೊಟ್ಟಿದ್ದ ತಪ್ಪಿಗೆ ನಿನ್ನ ಜೀವಂತ ಬಿಟ್ಟಿದ್ದೀನಲ್ಲ, ಅದನ್ನ ತಪ್ಪು ಕಣೆ, ನನ್ ತಪ್ಪು. ನಿಮ್ ಮಗ ರಕ್ತ ಕೊಡದೆ ಇದ್ದಿದ್ರೆ ನೀವು ಉಳಿತಾ ಇರ್ಲಿಲ್ಲ. ನನ್ನಂತ ಪಾಪಿ ತಾಯಿಗೆ ನೀನ್ ಯಾಕಪ್ಪ ರಕ್ತ ಕೊಟ್ಟು ಉಳಿಸ್ಕೊಂಡೆ? ನಾನ್ ನಿನ್ ರಕ್ತ ಹಂಚಿಕೊಂಡು ಹುಟ್ಟಿರೋನು. ನನ್ ಮೈಯಲ್ಲಿ ಹರಿತಾ ಇರೋದು ನಿನ್ ರಕ್ತ. ಅದನ್ನ ನಿನಗೆ ವಾಪಸ್ ಕೊಟ್ಟಿದ್ದೀನಿ ಅಷ್ಟೇ. ನಾನು ಹೆತ್ತ ಮಕ್ಕಳಿಗೆ ನಾನೇ ದ್ರೋಹ ಮಾಡ್ಬಿಟ್ಟೆ. ನನ್ನಂತ ಬದುಕಿರಬಾರ್ದು. ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೀನ್ 100 ವರ್ಷ ಬದುಕಿರ್ಬೇಕು, ಅದೇ ನನ್ನ ಆಸೆ. ಶಿವ, ಶಿವ,
ನಿಮ್ಗಳ ಜೊತೆ ಬದುಕೋ ಅದೃಷ್ಟ ಯಾವಾಗ ಬರುತ್ತೋ ಅಲ್ಲಿವರೆಗೂ ನಾನ್ ಬದುಕಿರ್ತೀನೋ, ಆ ಶಿವನ್ ಪಾದ ಸೇರ್ಕೋತೀನೋ. ಅತ್ತೆ ಹಾಗೆಲ್ಲ ಮಾತಾಡ್ಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಗಿಡಿ ಏನೋ ಏಸಿ ಹಾಕ್ಬಿಟ್ಟು ಇಷ್ಟೊಂದು ಜಡಿತಾವ್ರೆ. ಚಳಿ ನಮ್ಮಮ್ಮ ಊದ ಮಚ್ಚಿ ಹೋಗೋ ಟೈಮ್ ಬಂದಿರ್ಬೇಕು ಅಲ್ವಾ? ಹೌದು ಸರ್, ನೀವೆಲ್ಲ ಸ್ಕೂಲ್ ಮಕ್ಕಳ ತರ ಕೂತಿದ್ದೀರಾ, ಏನ್ ವಿಶೇಷ? ಇದೇನ್ ಕಲಾಸಿ ಪಾಳ್ಯಂ ಚಾಕ್ನ ಅಂಗಡಿ ಅಂತ ತಿಳ್ಕೊಂಡಿದ್ಯಾ? ಸಿಎಂ ಪರ್ಸನಲ್ ಚೇಂಬರ್, ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡೋದ್ ಕಲ್ತ್ಕೋ. ಸರಿ. ಹೌದು, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ನೀನೇನ್ ಕೋಲಾರದ ಗಣಿ ಚಿನ್ನ ಆಗದಂಗ್ ಅಗಿತಾ ಇದೆಯಲ್ಲ, ಏನಿದೆ ಅಲ್ಲಿ? ಚಿನ್ನ ಇದೆ, ಗೋಲ್ಡ್ ಚೇಂಜ್ ಮಾಡ್ಸ್ಕೊತ್ಯಾ? ಅವನ ಕೇಳು. ಹಚ್ಕೊಮ್ಮ. ನಾನು 1 ತಿಂಗಳು ಫಾರಿನ್ ಟೂರಲ್ಲಿದ್ದೆ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರ? ಯಾರು ಮಾಡ್ಲಿಲ್ಲ. ಅದು ಹಾಳಾಗಿ ಹೋಗ್ಲಿ. ಈ 1 ತಿಂಗಳಲ್ಲಿ ನೀವು ಕಡದು ಗುಡ್ಡೆ ಹಾಕಿದ್ದೇನು? ಸರ್, ಎಲೆಕ್ಟ್ರಿಸಿಟಿ ರೇಟ್ ನಾ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದೀವಿ. ಅದೊಂದನ್ ಜಾಸ್ತಿ ಮಾಡಿದ್ರೆ ನಾವು ಉದ್ಧಾರ ಆಗ್ಬಿಡ್ತೀವ. ಅದನ್ನ ಕೂತ್ಕೊಳ್ಳಯ. ನನ್ನ ಮನಿ ಇಂಟರ್ನ್ಯಾಷನಲ್ ಲೆವೆಲ್ಲಿ ರೊಟೇಟ್ ಆಗ್ಲಿಲ್ಲ ಅಂದ್ರೆ ನಿಮ್ಗಳ ಬಾಡಿನ ರೊಟೇಟ್ ಮಾಡ್ಬಿಡ್ತೀನಿ. ನಿಮ್ಗಳ ಫೇಸ್ ಕಟ್ ನೋಡಿ ವಿಶ್ವಾಸ ಮತ ಹಾಕಿದ್ರ ಮಿನಿಸ್ಟರ್ ಆಗೋದಕ್ಕೆ. ಇವ್ರು ಕೊಟ್ಟಿ ಸೂಟ್ ಕೇಸ್ ನೋಡಿ MLAಗಳು ನಿಮ್ಗೆ ಬೆಂಬಲ ಕೊಟ್ಟರು, ನೀವು ಮಿನಿಸ್ಟರ್ ಪೋಸ್ಟ್ ಬಂದಿದ್ದೀರಾ ಅಷ್ಟೇ. ಮನಿ ಈಸ್ ಇಂಪಾರ್ಟೆಂಟ್. ಯಾವ ಸ್ಕೀಮಲ್ಲಿ ದುಡ್ಡು ಹೊಡೆದು ಖಜಾನೆ ತುಂಬಿಸ್ಬೇಕು ಅಂತ ನಿಮ್ಗಳಿಗೆ ನಾನು ಹೇಳ್ಕೊಡ್ಬೇಕಾ? ದುಡ್ಡಿನ ಪ್ರಶ್ನೆ ಆಗಿರ್ಲಿ, ಜನ ಕ್ಯಾಕಸ್ ಹೋಗಿತಾ ಇದಾರೆ. ದಿನೇ ದಿನೇ ಕ್ರೈಮ್ ಜಾಸ್ತಿ ಆಗ್ತಿದೆ. ಈ ಸರ್ಕಾರ ಸರಿಯಾಗಿ ಕ್ರಿಮಿನಲ್ಸ್ ನ ಮಟ್ಟ ಹಾಕ್ತಿಲ್ಲ ಅಂತ ಪಬ್ಲಿಕ್ ನಮ್ ಡಿಪಾರ್ಟ್ಮೆಂಟ್ ಗೆ ಅಪೋದಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇದನ್ನ ಹೇಗಾದ್ರೂ ಮಾಡಿ ಮಟ್ಟ ಹಾಕ್ತಾ ಇದ್ದಾರೆ ಸರ್. ನನ್ನ ಮಗನೇ, ಸರ್ಕಾರ ನಡೆದಿರೋದೇ ಲಾಂಗು ಫಾರ್ ಇಂದ. ಸಿಕ್ಕಾಪಟ್ಟೆ ಜಾಸ್ತಿ ಆಗೋದ್ಗಳಲ್ಲ ನಿಂದು. ಸ್ವಲ್ಪ ಬಿಲ್ಡಿಂಗ್ ಮುಚ್ಕೊಂಡು ಕೂತ್ಕಂತೀಯಾ? ಇಲ್ಲಾಂದ್ರೆ ಅಂಟ್ ಕುಯ್ದು ಬಿಡ್ತೀನಿ. ನಾವೇನೋ ಚಳಿ ಅಂತ ಒದ್ದಾಡ್ತಾ ಇದ್ರೆ ಇವನು ಹೊರಡುವರಾಗಿರೋ ತರ ನಿಗಿರ್ತಾವನೆ ಅಲ್ವೇನೋ ಮುಚ್ಚೆ? ಹೌದಮ್ಮ, ರೌಡಿಗಳ ಆಧಾರದ ಮೇಲೆ ನಾನು ಈ ಸ್ಟೇಟಸ್ ರೀಚ್ ಆಗಿರೋದು. ನಾಳೆ ಅವರು ಜೈಲಲ್ಲಿ ಬಾಯ್ ಪಡ್ಕೊಂಡ್ರೆ ನಾನು ಇನ್ಫ್ಲೂಯೆನ್ಸ್ ಮಾಡಿ ಅವ್ರನ್ನ ಬಿಡಿಸ್ಬೇಕು. ವಿರೋಧ ಪಕ್ಷದವರು ಸಿಕ್ಕಿದ್ರು ಸಾಕು ಅಂತ ಕಾಯ್ತಾ ಇರ್ತಾರೆ. ಅವ್ರಿಗೇನಾದ್ರೂ ಗೊತ್ತಾದ್ರೆ ನನ್ನ ಗತಿ ಏನಾಗ್ಬೇಕು? ನಿಮ್ಮಂತವರ ಈ ರೀತಿ ಹೇಳಿದ್ರೆ ದೇಶದ ಗತಿ ಏನ್ ಸರ್? ನೋಡ್ರಿ, ದೇಶ ಉದ್ಧಾರ ಮಾಡೋದಕ್ಕೆ ನಾನು ಮಹಾತ್ಮ ಗಾಂಧಿ ಅಲ್ಲ. ಇರೋ 5 ವರ್ಷದಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದು ಬಿಟ್ಟು ನಿಮ್ಗಳ ತರ ರಾತ್ರೋರಾತ್ರಿ ಸತ್ಯ ಹರಿಶ್ಚಂದ್ರ ಆಗೋದಕ್ಕೆ ಹೊರಟ್ರೆ ನಾನು ಸ್ಮಶಾನದ ಬಾಳ್ ಕಾಬೇಕಾಗತ್ತೆ ಅಷ್ಟೇ. ಏನ್ರಿ ಪವರ್ ಆಫ್ ದಿ ಗವರ್ಮೆಂಟ್? ನೀನು ಸಿಎಂ ಆದ ಮಾತ್ರಕ್ಕೆ ಯಾರನ್ನ ಏನ್ ಬೇಕಾದ್ರೂ ಮಾಡಬಹುದು ಅಂದ್ಕೊಂಡಿದೀಯಾ? ನೀನೇನು ದೊಡ್ಡ ಪೊಲಿಟಿಕಲ್ ಕಿಂಗ? ಇದು ವಿಧಾನಸೌಧ, ಪವಿತ್ರವಾದ ದೇವಾಲಯ. ಇದೇನು ನಿನ್ನ ಕ್ರಿಮಿನಲ್ ಬ್ರಾಂಚ್ ಹಾಲ್ ಅಂದ್ಕೊಂಡಿದೀಯಾ? ಇಂಥ ಕಿತ್ತೋದ ರೌಡಿಗಳನ್ನು ಕೂರಿಸ್ಕೊಂಡು ಮೀಟಿಂಗ್ ಮಾಡೋಕೆ? ನಿನ್ನಂತವರು ಈ ಪದವಿಯಲ್ಲಿ ಇರೋದಕ್ಕೆ ಜನ ಪೊಲಿಟಿಷಿಯನ್ ಲೋಫರ್ ಅಂತ ಕರೀತಾರೆ. ಎಷ್ಟು ಧೈರ್ಯ ನಿನಗೆ? ನಮ್ ಜಾಗಕ್ಕೆ ಬಂದು ನಮ್ ಮುಂದೆನೆ ನಮ್ ಸಿಎಂ ನ ಬಾಯ್ ಬಂದ ಮಾತಾಡ್ತಾ ಇದ್ಯಾ? ಯಾರು ನಿನ್ನ ಒಳಬಿಟ್ಟವರು? ಸುಮ್ನೆ ಕೂತ್ಕೊಳ್ರು. ಇವತ್ ಮಂಗಳವಾರ ಕಿರಿಕ್ ಮಾಡ್ಕೋಬೇಡಿ, ಮೊದಲಿನಿಂದ ಎಸ್ಕೇಪ್ ಆಗೋಣ. ನೀನೇನದು ಮಾತು ಮುಂಚೆ ಓಡಕ್ಕೆ ಸ್ಕೀಮ್ ಆಗ್ತೀಯಾ? ನಿಮಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಏನೂ ಇಲ್ವಾ? ಈ ಖಾದಿಗೆ ಬೆಲೆ ಬೇಡ್ವಾ? ಇಂಥವರನ್ನ ಎದುರಿಸಿ ನಿಮ್ ಕರ್ತವ್ಯಕ್ಕೆ ದ್ರೋಹ ಮಾಡದೆ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ನೀವು ಹಾಕೊಂಡಿರೋ ಈ ಖಾದಿ ಬಿಚ್ಬಿಡಿ. ವಿತೌಟ್ ಮೈ ಕನ್ಸರ್ಟ್ ನನ್ನ ಚೇಂಬರ್ ಬಂದಿದ್ದು ಮೊದಲನೇ ತಪ್ಪು. ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇರೋದು 2ನೇ ತಪ್ಪು. ಇಲ್ಲಿವರೆಗೂ ನಿನ್ನ ಸುಮ್ನೆ ಬಿಟ್ಟಿರೋದು ನನ್ನ 3ನೇ ತಪ್ಪು. ನನ್ನ ತಪ್ಪು ಒಪ್ಪು ಹೇಳೋದಕ್ಕೆ ನೀನ್ ಯಾರೋ? ನಾನ್ ಯಾರ? ನಾನ್ ಯಾರು ಅಂತ ನನಗೆ ಜನ್ಮ ಕೊಟ್ಟ ನನ್ನ ತಾಯಿನ ಕೇಳು, ನನ್ನನ್ನ ಈ ಪರಿಸ್ಥಿತಿಗೆ ತಂದ ನನ್ನ ತಂದೆನ ಕೇಳು. ಇಲ್ಲ ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಮ ಪೊಲಿಟಿಕಲ್ ಸಿಸ್ಟಮ್ನ ಕೇಳು. ಧನ್ರಾಜ್, ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ನೀನು ತಾಳಿ ಕಟ್ಟಿದೀಯಾ ಅಂದ ಮಾತ್ರಕ್ಕೆ ನಮ್ಮಮ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಇನ್ನೊಂದ್ ಸಾರಿ ನಮ್ಮಮ್ಮನಿಗೆ ಏನಾದ್ರೂ ಒಂದೇ ಒಂದು ಸ್ಕ್ರಾಚ್ ಆದ್ರೂ ನೀನು ಸ್ಕ್ರಾಪ್ ಆಗೋಗ್ತೀಯಾ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್.